ಮಧ್ಯಗೇಹ ಭಟ್ಟರು ವಾಸುದೇವ ಅಥವಾ ಮಧ್ವಾಚಾರ್ಯರು ಎಂಬತಕ್ಕಂತಹ ಮಗನನ್ನು ಪಡಿತಾರೆ ಅಂತಂದರೆ ಅವರ ಸಾಧನೆ ಎಷ್ಟು ಉತ್ಕೃಷ್ಟವಾಗಿತ್ತು, ಅಂತಹ ಮಗನನ್ನು ಪಡೀಲಿಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ವಿಧವಾಗಿರ್ತಕ್ಕಂತಹ ತಪಸ್ಸನ್ನು ಅವರು ಆಚರಣೆ ಮಾಡಿದ್ದಾರೆ ಅಂತ ಹಿಂದೆ ಹೇಳಿದರು. ಅವರು ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ರು ಅಂತ. ಅಷ್ಟೇ ಅಲ್ಲ, ಪ್ರತಿ ದಿವಸ ಅವರು ಶಾಸ್ತ್ರ ಪಾಠವನ್ನು ಪ್ರವಚನವನ್ನು ಮಾಡ್ತಾ ಇದ್ರು ಅಂತ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣಪ್ರಿಯಾಯ. ಅಪಿತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದೃಶಂ ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ದಿನನಾಥ ದೀಪ್ತಿಂ. ಮಧ್ಯಗೇಹ ಭಟ್ಟರು ಉಡುಪಿಯ ಅನಂತೇಶ್ವರದಲ್ಲಿ ಪ್ರತಿ ದಿವಸ ಪ್ರವಚನವನ್ನು ಮಾಡ್ತಾ ಇದ್ದರು ಅಂತ ಹಿಂದೆ ನಾವು ಮನನ ಮಾಡಿದ್ದೆವು. ಆ ಪ್ರವಚನದಲ್ಲಿ ವಿಶೇಷವಾಗಿ ಭಗವಂತನ ಆಪ್ಯಾಯಮಾನವಾದಂತಹ ಆ ಕಥೆಯನ್ನು ಅವರು ನಿರೂಪಣೆ ಮಾಡ್ತಾ ಇದ್ದರು ಅಂತ. ಪ್ರವಚನ ಮಾಡೋದಿದೆ. ನಾವಿವತ್ತು ಪ್ರವಚನ ಮಾಡೋದು ಕೇವಲ ಎದುರುಗಡೆ ಕುಳಿತಿರುವಂತಹ ಜನರಿಗೆ ಅವರಿಗೆ ಒಂದು ರೀತಿಯಲ್ಲಿ ಮನೋರಂಜನೆ ಆಗಬೇಕು ಅನ್ನುವ ರೀತಿಯಲ್ಲಿ ಪ್ರವಚನ ಮಾಡ್ತೇವೆ. ಆದರೆ ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡ್ತಾರೆ, ಮಧ್ಯಗೇಹ ಭಟ್ಟರು ಏನು ಪ್ರವಚನ ಮಾಡ್ತಾ ಇದ್ದರು, ಅವರು ಕೇವಲ ಎದುರುಗಡೆ ಕುಳಿತಿರುವಂತಹ ಜನರಿಗೆ ಮನಸ್ಸಿಗೆ ಸಂತೋಷ ಆಗಬೇಕು ಎಂಬುದಾಗಿ ಅವರು ಪ್ರವಚನ ಮಾಡ್ತಾ ಇದ್ದಿದ್ದಲ್ವಂತೆ. ಅವರಿಗೂ ಸಂತೋಷ ಆಗ್ತಾ ಇತ್ತು. ನೃಣಾಂ ಆನಂದಯನ್ ಅಖಿಲ ಕೇವಲಂ ಇಂದ್ರಿಯಾಣಿ, ನೃಣಾಂ ಇಂದ್ರಿಯಾಣಿ ಆನಂದಯನ್. ಅವರು ಪ್ರವಚನ ಮಾಡುವಾಗ ಕೇಳುವವರಿಗೆ ತುಂಬ ಸಂತೋಷ ಆಗ್ತಾ ಇತ್ತು. ಆದರೆ ಕೇವಲ ಕೇಳುವ ವ್ಯಕ್ತಿಗಳನ್ನು ಮಾತ್ರ ಉದ್ದೇಶವಾಗಿಟ್ಟುಕೊಂಡು ಅವರು ಪ್ರವಚನ ಮಾಡ್ತಾ ಇರಲಿಲ್ಲ. ಮತ್ತು ಇನ್ಯಾರು ಕೇಳ್ತಾ ಇದ್ರು, ಯಾರಿಗೋಸ್ಕರ ಅವರು ಪ್ರವಚನವನ್ನು ಮಾಡ್ತಾ ಇದ್ರು ಅದನ್ನು ಹೇಳ್ತಾರೆ. ಕಿಂತು ಪ್ರಭೋ ರಜತಪೀಠಪುರೇ ಪದಾಬ್ಜಂ ಶ್ರೀವಲ್ಲಭಸ್ಯ ಭಜತಾಂ ಅಪಿ ದೈವತಾನಾಂ. ಅನಂತೇಶ್ವರ ಅದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಸರ್ವೋತ್ತಮನಾದ ಭಗವಂತನ ಸನ್ನಿಧಾನ ಇರುವಂತಹ ದೇವಾಲಯ. ಅಲ್ಲಿ ದೇವತೆಗಳೂ ಬಂದು ಆ ಭಗವಂತನ ಸೇವೆಯನ್ನು ಮಾಡ್ತಾರಂತೆ. ದೇವತೆಗಳು ಬಂದು ಸೇವೆಯನ್ನು ಮಾಡ್ತಾರೆ ಅನ್ನೋದು ಅದು ಎಲ್ಲರ ಕಣ್ಣಿಗೂ ಕಾಣೋದಿಲ್ಲ. ಇವತ್ತು ತಿರುಪತಿಯಲ್ಲಿರುವಂತಹ ಯಾವ ಪುಷ್ಕರಣಿ ತೀರ್ಥ ಇದೆಯಲ್ಲ, ಅದರಲ್ಲಿ ಧನುರ್ಮಾಸದಲ್ಲಿ ಶುಕ್ಲ ಪಕ್ಷದ ದ್ವಾದಶಿಯ ದಿವಸ ದೇವತೆಗಳು ಬಂದು ಸ್ನಾನ ಮಾಡ್ತಾರೆ ಅಂತ ಪುರಾಣ ಉಲ್ಲೇಖ ಮಾಡಿದೆ. ಧನುರ್ಮಾಸೆ ಸಿತೇ ಪಕ್ಷೇ ದ್ವಾದಶ್ಯಾಂ ಅರುಣೋದಯೇ ದೇವಾಹ ಅಪಿ ಕಾಂಕ್ಷಂತಿ ಅಂತ. ದೇವತೆಗಳು ಕೂಡ ಅಲ್ಲಿ ಮಜ್ಜನ ಸ್ನಾನ ಮಾಡಬೇಕು ಅಂತ. ಹಾಗಾದರೆ ದೇವತೆಗಳು ಬಂದು ಅಲ್ಲಿ ಸ್ನಾನ ಮಾಡ್ತಾರೆ ಅಂತ, ಆದರೆ ನಮಗೆ ಕಾಣೋದಿಲ್ಲ. ಹಾಗೆ ಅನಂತೇಶ್ವರದಲ್ಲಿಯೂ ಕೂಡ ಆ ದೇವಾನುದೇವತೆಗಳು ಬಂದು ಅಲ್ಲಿ ಸನ್ನಿಹಿತನಾಗಿರ್ತಕ್ಕಂಥ ಪರಮಾತ್ಮನನ್ನು ಅವರು ಸೇವಿಸ್ತಾ ಇದ್ದಾರಂತೆ. ಆ ಅನುಸಂಧಾನ ಮಧ್ಯಗೇಹ ಭಟ್ಟರಿಗಿದೆ. ಆದ್ದರಿಂದ ಆ ಮಧ್ಯಗೇಹ ಭಟ್ಟರು ಪ್ರವಚನ ಮಾಡ್ತಾ ಇದ್ದಾಗ ಶ್ರವಣ ಮಾಡಿದಂತಹ ದೇವಾನುದೇವತೆಗಳು ಸಂತೋಷ ಪಡ್ತಾ ಇದ್ರಂತೆ. ಹಾಗಾದರೆ ಪ್ರವಚನ ಮಾಡೋದು ಕೇವಲ ಎದುರು ಕುಳಿತಂತಹ ಜನರಿಗಲ್ಲ, ಆ ಜನರ ಒಳಗಡೆ ಇರತಕ್ಕಂತಹ ಏನು ಕಿವಿ, ಕಣ್ಣು, ಮೂಗು, ಬಾಯಿ ಎಂಬತಕ್ಕಂತಹ ಜೀವನ ಅವಯವಗಳಲ್ಲಿ, ಇಂದ್ರಿಯಗಳಲ್ಲಿ ಸನ್ನಿಹಿತರಾಗಿರ್ತಕ್ಕಂತಹ ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಅವರೇನೇ ಒಂದು ರೂಪದಲ್ಲಿ ಅನಂತೇಶ್ವರನ ಆ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರು ತೃಪ್ತರಾಗಲಿ ಎಂಬುದಾಗಿ ಆ ಭಾವನೆಯಿಂದ ಅವರು ಪ್ರವಚನವನ್ನು ಮಾಡಿದ್ದಾರೆ. ಆ ದೇವತೆಗಳು ಕೂಡ ತೃಪ್ತರಾಗಿದ್ದಾರಂತೆ. ಭಗವಂತನ ಮಹಿಮೆಯನ್ನು ನಿರೂಪಣೆ ಮಾಡಬೇಕಾದರೆ ನಮ್ಮ ಅನುಸಂಧಾನ ಹೇಗಿರಬೇಕು ಅದನ್ನು ನಾರಾಯಣ ಪಂಡಿತಾಚಾರ್ಯರು ಈ ಮಧ್ವವಿಜಯ ಗ್ರಂಥದಲ್ಲಿ ಆ ಮಧ್ಯಗೇಹ ಭಟ್ಟರ ಪ್ರವಚನದ ಮೂಲಕ ನಮಗೆ ತಿಳಿಸಿದ್ದಾರೆ. ಕೇವಲ ನಾವು ಪ್ರವಚನ ಮಾಡುವಾಗ 1 ಗಂಟೆ ಸಮಯ ನಮಗೆ ಸಮಯ ಕೊಟ್ಟಿದ್ದಾರೆ.
ಆ ಸಮಯದಲ್ಲಿ ನಾವು ಒಟ್ಟು ಕಾಲ ಹರಣ ಮಾಡಿ ಹೋದರೆ ಸರಿ ಅಂತ, ಅಥವಾ ಜನರಿಗೆ ಮನಸ್ಸಿಗೆ ಸಂತೋಷ ಆಗುವ ಹಾಗೆ ಪ್ರವಚನ ಮಾಡಿದ್ರೆ ಸರಿ ಅಂತ ನಾವು ಪ್ರವಚನ ಮಾಡೋದಲ್ಲ. ಆದರೆ ನಾವು ಮಾಡ್ತಕ್ಕಂತಹ ಪ್ರವಚನದಲ್ಲಿ ಯಾರು ಶ್ರವಣ ಮಾಡ್ತಾ ಇದ್ದಾರೋ ಅವರಿಗೆ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಮೌಲ್ಯ ಇರಬೇಕು. ನಾವು ನಮ್ಮ ಪ್ರವಚನದಿಂದ ಅವರೇನಾದರೂ ತಿಳ್ಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂತೆ ಆಗಬೇಕು. ಅದಕ್ಕಿಂತ ಮುಖ್ಯವಾಗಿ ನಾವು ಮಾಡುವಂತಹ ಈ ಪ್ರವಚನವನ್ನು ನಮ್ಮಲ್ಲಿಯೂ ತತ್ವಾಭಿಮಾನಿ ದೇವತೆಗಳು, ಅವರಿಗೆ ನಿಯಾಮಕರಾದ ಮುಖ್ಯ ಪ್ರಾಣದೇವರು, ಅವರಿಗೂ ನಿಯಾಮಕನಾದ ಭಗವಂತ ಇದ್ದು ಅದನ್ನು ಕೇಳ್ತಾ ಇದ್ದಾನೆ ಅಂತ ಅನುಸಂಧಾನ ಇರಬೇಕು. ಅಷ್ಟೇ ಅಲ್ಲ, ಶ್ರವಣ ಮಾಡ್ತಕ್ಕಂತಹ ಜೀವಿಗಳಲ್ಲಿಯೂ ಕೂಡ ಆ ಭಗವಂತ, ತತ್ವಾಭಿಮಾನಿ ದೇವತೆಗಳು, ಮುಖ್ಯ ಪ್ರಾಣದೇವರು ಇದ್ದಾರೆ ಎಂಬುದಾಗಿ ಅನುಸಂಧಾನ ಮಾಡಿ ಅವರ ಪ್ರೀತಿಗೋಸ್ಕರ ನಾನು ಪ್ರವಚನ ಮಾಡ್ತಾ ಇದ್ದೇನೆ ಎಂಬುದಾಗಿ ಅನುಸಂಧಾನ ಮಾಡಿ ನಾವು ವಿಷಯವನ್ನು ನಿರೂಪಣೆ ಮಾಡಬೇಕು ಎಂಬತಕ್ಕಂತಹ ಸಂದೇಶವನ್ನು ಕೊಟ್ಟಿದ್ದಾರೆ. ಇದು ಕೇವಲ ಕಥೆಯಲ್ಲ. ನಾವು ಮಾಡುವಂತಹ ಪ್ರವಚನವನ್ನು ಭಗವಂತ ನಾವು ಆ ರೀತಿಯಲ್ಲಿ ಅನುಸಂಧಾನ ಮಾಡ್ತೇವೆ ಅಂತಂದರೆ ಅದನ್ನು ನೇರವಾಗಿ ಬಂದು ಶ್ರವಣ ಮಾಡ್ತಾನೆ. ಮುಖ್ಯ ಪ್ರಾಣದೇವರು ಬಂದು ಶ್ರವಣ ಮಾಡ್ತಾರೆ, ಅದರಲ್ಲಿ ಸಂದೇಹವೇ ಇಲ್ಲ. ಗೋಪಾಲದಾಸರ ಚರಿತ್ರೆಯಲ್ಲಿ ನಾವು ಕೇಳ್ತೇವೆ. ಗೋಪಾಲದಾಸರು ಒಂದು ದೇವಸ್ಥಾನದ ಕಟ್ಟೆಯಲ್ಲಿ ಅವರು ಪ್ರವಚನವನ್ನು ಮಾಡ್ತಾ ಇದ್ದರು. ಅವರ ಜೊತೆಯಲ್ಲಿ ಅನೇಕ ಶಿಷ್ಯವರ್ಗದವರು ಇದ್ದರು. ಅವರೆಲ್ಲ ಕೇಳ್ತಾ ಇದ್ದರು. ಅದರಲ್ಲಿ ಇವತ್ತು ನಾವೇನು ಐಜಿ ಸ್ವಾಮಿಗಳು ಅಂತ ಹೇಳ್ತೇವೆ, ಅವರು ಪೂರ್ವಾಶ್ರಮದಲ್ಲಿ ವೆಂಕಟರಮಣಾಚಾರ್ಯರು ಅಂತ, ಅವರ ತಂದೆ ವೆಂಕಟ ನರಸಿಂಹಾಚಾರ್ಯರು ಅಂತ. ಅವರು ಉದ್ದಾಮ ಪಂಡಿತರು. ಅವರಿಗೆ ತನಗೆ ಹೆಚ್ಚಿನ ಪಾಂಡಿತ್ಯ ಇದೆ ಎಂಬುದಾಗಿ ಸ್ವಲ್ಪ ದಾಸವರ್ಗದವರ ಮೇಲೆ ಅವರಿಗೆ ಅಷ್ಟು ಸಮಾಧಾನ ಇರಲಿಲ್ಲ ಅವರಿಗೆ. ಆದ್ದರಿಂದ ಗೋಪಾಲದಾಸರು ಭಕ್ತಿಯಲ್ಲಿ ಭಾಗಣ್ಣ ಎಂಬತಕ್ಕಂಥ ಖ್ಯಾತಿಯನ್ನು ಪಡೆದವರು, ಅವರು ಭವಿಷ್ಯವನ್ನು ಹೇಳ್ತಾ ಇದ್ದರಂತೆ. ಆದರೆ ಈ ವೆಂಕಟ ನರಸಿಂಹಾಚಾರ್ಯರಿಗೆ ಮಗನಿಗೆ ವೆಂಕಟರಮಣಾಚಾರ್ಯರಿಗೆ ಬಾಲ್ಯದಲ್ಲಿ ಅಷ್ಟು ಅವರು ಬುದ್ಧಿವಂತರಾಗಿರಲಿಲ್ಲ. ವಾಸ್ತವಿಕವಾಗಿ ಉದ್ದಾಮ ಪಂಡಿತರಾಗಿ ಅವರು ಅನೇಕ ಗ್ರಂಥಗಳಿಗೆ ಟಿಪ್ಪಣಿಯನ್ನು ಬರೆದಂತಹ ಜ್ಞಾನಿಗಳವರು. ಆದರೆ ಬಾಲ್ಯಾವಸ್ಥೆಯಲ್ಲಿ ಈ ಭಗವಂತನ ಅನುಗ್ರಹ ಆಗಿರಲಿಲ್ಲ. ಅದರಿಂದಾಗಿ ಅಷ್ಟು ಅವರು ಹೆಚ್ಚಿನ ಚುರುಕುತನದಿಂದ ಇರಲಿಲ್ಲ. ಅವರ ಪತ್ನಿ ಯಾವಾಗಲೂ ಕೇಳ್ತಾ ಇದ್ರಂತೆ, ಹೋಗಿ ಆ ಭಾಗಣ್ಣನವರ ಆಚಾರ್ಯ ಹತ್ರ ಕೇಳ್ಕೊಂಡು ಬರಬಾರ್ದಾ ನಮ್ಮ ಮಗನ ಬಗ್ಗೆ ಅಂತ ಆಗಾಗಿ ಒತ್ತಾಯ ಮಾಡ್ತಾ ಇದ್ರಂತೆ. ಆದರೆ ವೆಂಕಟ ನರಸಿಂಹಾಚಾರ್ಯರಿಗೆ ನಾನು ದೊಡ್ಡ ವಿದ್ವಾಂಸ, ಹೋಗಿ ಆ ದಾಸರಲ್ಲಿ ಹೋಗಿ ಏನು ಕೇಳೋದು ಅಂತ ಅವರಿಗೆ ಸ್ವಲ್ಪ ಅಸಮಾಧಾನ ಎಂಬತಕ್ಕಂಥದ್ದಿತ್ತು, ಅತೃಪ್ತಿ ಎಂಬತಕ್ಕಂಥದ್ದಿತ್ತು. ಆದರೂ ಒಂದು ಬಾರಿ ನೋಡೋಣ ಅಂತ ಹೇಳಿ ಬಂದಿದ್ದಾರಂತೆ. ಆಗ ವೆಂಕಟ ನರಸಿಂಹಾಚಾರ್ಯರು ನೋಡ್ತಾರೆ, ಒಂದು ಮಂಗ ಕಾಣಿಸ್ತಾ ಇದೆಯಂತೆ. ಅವರು ಅವತ್ತು ಬಂದು ಹೋದರು, ಮಾರನೇ ದಿವಸ ಪುನಃ ಬರ್ತಾರೆ. ಬಂದಾಗ ಪುನಃ ಅವರಿಗೆ ಮಂಗ ಕಾಣಿಸ್ತಾರಂತೆ. ಆಗ ಅವರು ಗೋಪಾಲದಾಸರಲ್ಲಿ ಕೇಳ್ತಾರಂತೆ, ಏನು ಮಂಗನ ಕೂಡಿಸ್ಕೊಂಡು ಪ್ರವಚನ ಮಾಡ್ತಾ ಇದ್ದೀಯಾ ಅಂತ. ಉಳಿದವರಿಗೆಲ್ಲ ಆಶ್ಚರ್ಯ ಆಯಿತು, ಎಲ್ಲಿ ಮಂಗ ನಮಗೆ ಕಾಣ್ತಾ ಇಲ್ಲಲ್ಲ ಅಂತ. ಹಾಗಾದರೆ ಆ ವೆಂಕಟ ನರಸಿಂಹಾಚಾರ್ಯರಿಗೆ ಕಂಡಿದೆ, ಮತ್ತು ಗೋಪಾಲದಾಸರಿಗೆ ಕಂಡಿದೆ, ಉಳಿದವರಿಗೆ ಯಾರಿಗೂ ಕಂಡಿಲ್ಲ. ಆ ಮಂಗ ಹಾಗಾದ್ರೆ ಇದೆಯೋ ಇಲ್ಲೋ? ಇದೆ. ಯಾರು ಅಂದರೆ ಆ ಹನುಮಂತ ದೇವರೇ ಆ ರೂಪದಲ್ಲಿ ಬಂದು ಈ ಗೋಪಾಲದಾಸರು ಮಾಡ್ತಕ್ಕಂಥ ಪ್ರವಚನವನ್ನು ಕೇಳ್ತಾ ಇದ್ರಂತೆ. ಹಾಗಾದರೆ ನಾವು ಪ್ರವಚನವನ್ನು ಮಾಡ್ತೇವೆ ಅಂತಂದರೆ ಕೇಳಲಿಕ್ಕೆ ಕೇವಲ ಜನರು ಮಾತ್ರ ಅಲ್ಲ, ಆ ಭಗವಂತ, ಮುಖ್ಯ ಪ್ರಾಣದೇವರು, ತತ್ವಾಭಿಮಾನಿ ದೇವತೆಗಳು ಕೇಳ್ತಾರೆ ಅಂತ ಅಂದ್ಕೊಳ್ಳಿಕ್ಕೆ ನಮಗೆ ಇದೊಂದು ಆ ಗೋಪಾಲದಾಸರ ವೆಂಕಟ ನರಸಿಂಹಾಚಾರ್ಯರ ಚರಿತ್ರೆ ನಮಗೊಂದು ಉದಾಹರಣೆಯಾಗಿದೆ. ಅದರಿಂದ ಆ ನಾರಾಯಣ ಪಂಡಿತಾಚಾರ್ಯರು ಮಧ್ಯಗೇಹ ಭಟ್ಟರ ಪ್ರವಚನವನ್ನು ನಿರೂಪಣೆ ಮಾಡುವಂತಹ ಆ ಕ್ರಮವನ್ನು ನೋಡಿದಾಗ ಈ ಅನುಸಂಧಾನ ಪ್ರವಚನಕಾರರಲ್ಲಿ ಅವಶ್ಯವಾಗಿರಬೇಕು ಎಂಬತಕ್ಕಂಥದ್ದನ್ನು ನಾವು ಅಳವಡಿಸ್ಕೊಳ್ಬೇಕು ಎಂಬತಕ್ಕಂಥ ಸಂದೇಶವನ್ನು ನಮಗೆ ಕೊಟ್ಟಿದ್ದಾರೆ. ಹೀಗೆ ಆ ಮಧ್ಯಗೇಹ ಭಟ್ಟರು ವಿಶೇಷವಾಗಿ ಪ್ರವಚನವನ್ನು ಮಾಡಿಕೊಂಡು ಆ ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತ. ಇದೆಲ್ಲ ಯಾಕೆ ನಾರಾಯಣ ಪಂಡಿತಾಚಾರ್ಯರ ವರ್ಣನೆಯಲ್ಲಿ ಇದು ಸೇರಿಕೊಂಡಿದೆ ಅಂತಂದರೆ ಇದೆಲ್ಲ ಸಾಧನೆ. ಮಧ್ಯಗೇಹ ಭಟ್ಟರು ವಾಸುದೇವ ಅಥವಾ ಮಧ್ವಾಚಾರ್ಯರು ಎಂಬತಕ್ಕಂತಹ ಮಗನನ್ನು ಪಡಿತಾರೆ ಅಂತಂದರೆ ಅವರ ಸಾಧನೆ ಎಷ್ಟು ಉತ್ಕೃಷ್ಟವಾಗಿತ್ತು. ಅಂತಹ ಮಗನನ್ನು ಪಡೀಲಿಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ವಿಧವಾಗಿರ್ತಕ್ಕಂತಹ ತಪಸ್ಸನ್ನು ಅವರು ಆಚರಣೆ ಮಾಡಿದ್ದಾರೆ ಅಂತ ಹಿಂದೆ ಹೇಳಿದರು. ಅವರು ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ರು ಅಂತ. ಅಷ್ಟೇ ಅಲ್ಲ, ಪ್ರತಿ ದಿವಸ ಅವರು ಶಾಸ್ತ್ರ ಪಾಠವನ್ನು ಪ್ರವಚನವನ್ನು ಮಾಡ್ತಾ ಇದ್ರು ಅಂತ. ಶಾಸ್ತ್ರವೇ ಹೇಳುತ್ತೆ, ಉಪನಿಷತ್ತು ಹೇಳ್ತಾ ಇದೆ, ತದ್ಧಿ ತಪಸ್ತದ್ಧಿ ತಪಃ ಸ್ವಾಧ್ಯಾಯ ಪ್ರವಚನೆ ಏವೇತಿ ನಾಕೋ ಮೌದ್ಗಲ್ಯ ಅಂತ.
ಹಾಗಾದರೆ ನಿಜವಾದ ತಪಸ್ಸು ಅಂದರೆ ಯಾವುದು? ಅಧ್ಯಯನ ಮತ್ತು ಪ್ರವಚನ ಎಂಬತಕ್ಕಂಥದ್ದು. ಆ ಮಧ್ಯಗೇಹ ಭಟ್ಟರು ತಮ್ಮ ಜೀವನದಲ್ಲಿ ಇಂತಹ ತಪಸ್ಸನ್ನು ವಿಶೇಷವಾಗಿ ಅನುಷ್ಠಾನ ಮಾಡಿಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲ, ಪುರುಷ ಸೂಕ್ತದಲ್ಲಿ ಭಗವಂತನ ವಿರಾಟ್ ರೂಪದ ಚಿಂತನೆಯನ್ನು ನಿರೂಪಣೆ ಮಾಡುವಾಗ ಬ್ರಾಹ್ಮಣ ಜಾತಿಯ ಉಗಮದ ಬಗ್ಗೆ ನಿರೂಪಣೆ ಮಾಡಬೇಕಾದರೆ ಬ್ರಾಹ್ಮಣೋಸ್ಯ ಮುಖಮಾಸೀತ್ ಎಂಬುದಾಗಿ ಪುರುಷ ಸೂಕ್ತದಲ್ಲಿ ಉಲ್ಲೇಖ ಇದೆ. ಬ್ರಾಹ್ಮಣನಾದವನು ಮುಖ್ಯವಾಗಿ ಮೌಖಿಕವಾದಂತಹ ಕೆಲಸವನ್ನು ಮಾಡಬೇಕು ಅಂತ. ಮೌಖಿಕವಾದ ಕೆಲಸ ಎರಡು, ಒಂದು ಒಳಗೆ ಹಾಕೋದು, ಇನ್ನೊಂದು ಹೊರಗೆ ಹಾಕೋದು. ಒಳಗೆ ಹಾಕೋದು ಅಂತಂದರೆ ಆಹಾರವನ್ನು ತಿನ್ನೋದು ಅಂತ ಅರ್ಥ. ಹೊರಗೆ ಹಾಕೋದು ಅಂದರೆ ಇನ್ನೊಬ್ಬರಿಗೆ ನಾವು ಪಾಠ ಪ್ರವಚನವನ್ನು ಮಾಡೋದು ಅಂತ ಅರ್ಥ. ಇದೆರಡೂ ಕೂಡ ಮುಖದಿಂದ ಆಗೋದು. ಅದರಲ್ಲಿ ಯಾವುದನ್ನು ಮಾಡಬೇಕು ಅಂತಂದರೆ ಬ್ರಾಹ್ಮಣನಾದವನಿಗೆ ಇರತಕ್ಕಂಥದ್ದು ತಾನು ತತ್ವವನ್ನು ತಿಳಿದು ಆ ತಿಳಿದ ತತ್ವವನ್ನು ಇನ್ನೊಬ್ಬರಿಗೆ ತಿಳಿಸಬೇಕು. ಅದಕ್ಕೋಸ್ಕರ ಈ ಮುಖ ಬಾಯಿಯನ್ನು ಭಗವಂತ ಕೊಟ್ಟಿದ್ದಾನೆ. ಆದ್ದರಿಂದ ಆ ಬ್ರಾಹ್ಮಣನಾದವನಿಗೆ ಈ ಉಪದೇಶದ ಕಾರ್ಯ ಎಂಬತಕ್ಕಂಥದ್ದು ಪ್ರಧಾನವಾದದ್ದು ಅಂತ. ಅದನ್ನು ಮಧ್ಯಗೇಹ ಭಟ್ಟರು ಬಹಳ ಚೆನ್ನಾಗಿ ಅನುಷ್ಠಾನ ಮಾಡಿಕೊಂಡು ಬಂದಿದ್ದಾರೆ ಎಂಬುದಾಗಿ ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡಿದ್ದಾರೆ. ಹೀಗೆ ಇತ್ತಂ ಹರೇರ್ಗುಣಕಥಾ ಸುಧಯಾ ಸತೃಪ್ತೋ ನೈರ್ಗುಣ್ಯವಾದಿಷು ಜನೇಷ್ವಪಿ ಸಾಗ್ರಹೇಷು ತತ್ವೇ ಸಕಾಲಚಲಧೀ ಅತಿ ಸಂಶಯಾಲು ಧೀಮಾನ್ ಧಿಯ ಶ್ರವಣಶೋಧಿತಯ ಪ್ರದಧ್ಯೌ. ಹೀಗೆ ಯಾವಾಗಲೂ ಕೂಡ ಹರೇ ಗುಣಕಥಾ ಸುಧಯಾ ಸುತೃಪ್ತ, ಭಗವಂತನ ಆ ಕಥಾಮೃತದಲ್ಲಿ ಅವರು ಸಂತೃಪ್ತರಾಗಿದ್ದಾರಂತೆ. ಭಾಗವತ ಕಥೆಯನ್ನು ಶುಕಾಚಾರ್ಯರು ಪರೀಕ್ಷಿದ್ರಾಜನಿಗೆ ಉಪದೇಶ ಮಾಡಿದ್ದಾರೆ. ಪರೀಕ್ಷಿದ್ರಾಜ ನಿರಂತರವಾಗಿ ಆ ಶುಕಾಚಾರ್ಯರ ಬಾಯಿಯಿಂದ ಬರುವಂತಹ ಭಾಗವತ ಕಥಾಮೃತವನ್ನು ಅವನು ಶ್ರವಣ ಮಾಡಿದ್ದಾನೆ, ಪಾನ ಮಾಡಿದ್ದಾನೆ. ಶುಕಾಚಾರ್ಯರು ಕೇಳ್ತಾರೆ, ಏನೂ ಆಹಾರವನ್ನು ಸ್ವೀಕಾರ ಮಾಡದೆ ನಿದ್ರೆಯನ್ನೂ ಮಾಡದೆ ನೀನು ಈ ಭಾಗವತವನ್ನು ಶ್ರವಣ ಮಾಡ್ತಾ ಇದ್ದೀಯಾ, ನಿನಗೆ ದೈಹಿಕವಾಗಿ ಶ್ರಮ ಆಗಲ್ವಾ ಅಂತ. ಆಗ ಪರೀಕ್ಷಿದ್ರಾಜ ಶುಕಾಚಾರ್ಯ ಹೇಳ್ತಾನೆ, ನಿಮ್ಮ ಮುಖ ಕಮಲದಿಂದ ಬರತಕ್ಕಂಥ ಭಗವಂತನ ಕಥಾಮೃತವನ್ನು ನಾನು ಶ್ರವಣ ಪುಟಗಳಿಂದ ಪಾನ ಮಾಡಿದ್ದೇನೆ, ನನಗೆ ಶ್ರಮ ಅಂತ ಅನ್ನಿಸ್ತಾನೇ ಇಲ್ಲ ಅಂತ. ಹೀಗೆ ಯಾರು ಭಕ್ತಿಯನ್ನು ತುಂಬಿಕೊಂಡಿದ್ದಾರೋ ಅಂಥವರಿಗೆ ಆ ಭಗವಂತನ ಕಥೆಯನ್ನು ಶ್ರವಣ ಮಾಡ್ತಾ ಇದ್ದರೆ ಅದು ಅಮೃತಪ್ರಾಯವಾಗಿ ಅವರಿಗೆ ದೇಹದಲ್ಲಿ ಎಲ್ಲ ವಿಧವಾಗಿರ್ತಕ್ಕಂತಹ ಪುಷ್ಟಿಯನ್ನು ಕೊಡುತ್ತೆ. ಹಾಗೆ ಇವರು ಕೂಡ ಆ ಭಗವಂತನ ಮಹಿಮೆಯನ್ನು ತಾವು ತಿಳಿದು ಇನ್ನೊಬ್ಬರಿಗೆ ತಿಳಿಸುವಂತಹ ವ್ಯಾಪಾರದಲ್ಲಿ ಮಗ್ನರಾಗಿದ್ದಾರೆ. ಅವರಿಗೆ ವಿಶೇಷವಾಗಿರ್ತಕ್ಕಂತಹ ಮನಸ್ತೃಪ್ತಿ ಎಂಬತಕ್ಕಂಥದ್ದು ಇದೆ. ಹಾಗೆ ಭಾಗವತದಲ್ಲೇ ಇನ್ನೊಂದು ಕಥೆಯನ್ನು ಕೂಡ ನಾವು ಕೇಳ್ತೇವೆ. ಪ್ರಹ್ಲಾದರಾಜರು ಕೂಡ ವಿಶೇಷವಾಗಿ ಅವರು ಭಗವಂತನ ಭಕ್ತರಾದವರು. ಭಾಗವತದಲ್ಲಿ ವರ್ಣನೆ ಮಾಡಬೇಕಾದ್ರೆ ಹೇಳ್ತಾರೆ, ಕೃಷ್ಣಗ್ರಹ ಗೃಹೀತಾತ್ಮ ಅಂತ. ಒಂದು ರೀತಿಯಲ್ಲಿ ಪಿಶಾಚಿಯ ಆವೇಶ ಆದವರಂತೆ ಪ್ರಹ್ಲಾದರಾಜರಿದ್ದರು ಅಂತ. ಅದು ಪಿಶಾಚಿ ಅಲ್ಲ, ಆದರೆ ಕೃಷ್ಣಗ್ರಹ ಅಂತ. ಭಗವಂತ ಎಂಬುವಂತಹ ಪರಮಾತ್ಮ ಎಂಬುವಂತಹ ಆ ಒಂದು ಗ್ರಹ ಅವರನ್ನು ಚೆನ್ನಾಗಿ ಹಿಡ್ಕೊಂಡಿತ್ತು ಅಂತ. ಅಂತಹ ಆ ಪ್ರಹ್ಲಾದರಾಜರು ಭಗವಂತ ದರ್ಶನ ಕೊಟ್ಟಾಗ, ನರಸಿಂಹರೂಪದಿಂದ ಭಗವಂತ ಆವಿರ್ಭೂತನಾದಾಗ, ಭಗವಂತ ಆ ಪ್ರಹ್ಲಾದರಾಜರು ಭಗವಂತನನ್ನು ಸ್ತೋತ್ರ ಮಾಡಿದಾಗ, ನರಸಿಂಹನನ್ನು ಸ್ತೋತ್ರ ಮಾಡಿದಾಗ ಭಗವಂತ ಹೇಳ್ತಾನೆ, ನಾನು ನಿನ್ನನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತೇನೆ ಬಾ, ಯಾಕೆ ಈ ಸಂಸಾರದಲ್ಲಿ ದುಃಖವನ್ನು ಅನುಭವಿಸ್ಕೊಂಡಿರ್ತೀಯ, ದುಃಖಮಯವಾದಂತಹ ಈ ಸಂಸಾರದಲ್ಲಿ ನೀನು ಇರಬೇಕು ಅಂತ. ಆಗ ಪ್ರಹ್ಲಾದರಾಜರು ಒಂದು ಮಾತು ಹೇಳ್ತಾರೆ, ನಾನು ಈ ದುಃಖಮಯವಾದಂತಹ ಸಂಸಾರದಲ್ಲಿ ಇರಬಹುದು, ಆದರೆ ನನಗೆ ಈ ದುಃಖಮಯವಾದ ಸಂಸಾರದಲ್ಲಿರುವಂಥ ದುಃಖಗಳ ಲೇಪ ಇಲ್ಲ. ನಾವು ಲೋಕದಲ್ಲಿ ನೋಡ್ತೇವೆ, ಯಾರು ಮದ್ಯಪಾನ ಮಾಡ್ತಾನೋ ಅವನಿಗೆ ಈ ಲೋಕದ ಪರಿವೆಯೇ ಇರೋದಿಲ್ಲ, ಅವನದು ಬೇರೆದೇ ಒಂದು ಪ್ರಪಂಚ ಅಂತ. ಎಲ್ಲವನ್ನೂ ಮರೆತು ಆ ಮದ್ಯದ ಮದದಿಂದಾಗಿ ಅವನು ಆನಂದದಲ್ಲಿ ಇರ್ತಾನೆ ಅಂತ. ಹಾಗೆಯೇ ಪ್ರಹ್ಲಾದರಾಜರು ಹೇಳ್ತಾರೆ, ನಾನೂ ಒಂದು ರೀತಿಯಾದ ಪಾನ ಮತ್ತನಂತೆ ಇದ್ದೇನೆ ಅಂತ. ಏನು ಪಾನ ಮಾಡಿದ್ದಾರೆ ಅಂತಂದರೆ ಅವ್ರು ಹೇಳ್ತಾರೆ, ನಿನ್ನ ಮಹಿಮಾಮೃತವನ್ನು ನಾನು ಪಾನ ಮಾಡಿದ್ದೇನೆ, ಅದರಿಂದ ಮದಭರಿತನಾಗಿದ್ದೇನೆ, ಆದ್ದರಿಂದಾಗಿ ಈ ಸಂಸಾರದ ದುಃಖ ಅದು ನನಗೆ ಲೇಪಿಸೇ ಇಲ್ಲ.
ಹಾಗಾದರೆ ಯಾರು ಭಗವಂತನ ಆ ಮಹಿಮಾಮೃತ ಪಾನವನ್ನು ಮಾಡಿರ್ತಾರೋ ಅಂಥವರಿಗೆ ಈ ಲೋಕದಲ್ಲಿರತಕ್ಕಂತಹ ಏನೇನು ಸಮಸ್ಯೆಗಳಿದೆಯೋ, ಸಾಂಸಾರಿಕವಾದ ಸಮಸ್ಯೆ ಇದೆಯೋ ಅದರ ಬಗ್ಗೆ ಅವರು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ, ಸಂತೋಷದಿಂದ ಇರ್ತಾರೆ ಅಂತ. ಹಾಗೆ ಆ ಮಧ್ಯಗೆಹೆ ಭಟ್ಟರು ಕೂಡ ಸುಧಯ ಸುತೃಪ್ತ, ಒಳ್ಳೆಯ ಸಂತೋಷವನ್ನು ಅನುಭವಿಸಿದ್ದಾರೆ ಅಂತ ದಾಸರು ಕೂಡ ಇದರ ಬಗ್ಗೆ ಹೇಳ್ತಾರೆ. ಶ್ರೀನಿವಾಸನ ನಾಮ ಸುಧಾರಸ ಈಸು ರುಚಿಯೋ ಕಾಣೆ ಅಂತ ವಾದಿರಾಜರು ವರ್ಣನೆ ಮಾಡಿದ್ದಾರೆ. ಹಾಗಾದರೆ ಭಗವಂತನ ನಾಮಾಮೃತ ಅದು ಬಹಳ ರುಚಿಕರವಾಗಿರತಕ್ಕಂಥದ್ದು, ಅದನ್ನು ಸುಧಾರಸ ಎಂಬುದಾಗಿ ವರ್ಣನೆ ಮಾಡಿದ್ದಾರೆ. ಅಂತಹ ಸುಧಾರಸವನ್ನು ಆ ಮಧ್ಯಗೇಹ ಭಟ್ಟರು ಪಾನ ಮಾಡಿ ಸಂತೋಷದಿಂದ ಕಾಲವನ್ನು ಕಳೀತಾ ಇದ್ದಾರೆ ಎಂಬುದಾಗಿ ವರ್ಣನೆ ಮಾಡಿದ್ದಾರೆ.